ಸಿಗ್ತಾ ಇದೆ. ನಾಳಿನ ಕಾರ್ಯಕ್ರಮವನ್ನ ಮುಂದೂಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಜಾರ್ಖಂಡ್ನ ಮಾಜಿ ಸಿಎಂ ಶಿಬು ಸೊರೇನ್ ನಿಧನದ ಹಿನ್ನೆಲೆಯಲ್ಲಿ ನಾಳಿನ ಪ್ರತಿಭಟನೆ ಮುಂದೂಡಲಾಗಿದೆ. ಜಾರ್ಖಂಡ್ನ ಮಾಜಿ ಮುಖ್ಯಮಂತ್ರಿ ಶಿಬು ಸೊರೇನ್ निधन ಹೊಂದಿದ ಹಿನ್ನೆಲೆ जिस गठबंधन में मैं हूं और आज की तारीख में बिहार में ये एनडीए अलायंस आई थिंक इट So in light of the suggestions made by Shri D.K. Shivkumar, Shri Rahul Gandhi, Shri Mallikarjun Kharge and the AICC, we've all decided to defer the program to 8th of August. I would now request PCC President to say a few words. ಎಲ್ಲ ಮಾಧ್ಯಮ ಸ್ನೇಹಿತರೆ, ಉಜ್ವಲ ಸಾಹೇಬ್ರೆ, ನಮ್ಮ ಕಾರ್ಯಾಧ್ಯಕ್ಷರಾದ ಸಿ ಚಂದ್ರಶೇಖರ್ ಅವರೇ, ಕಾರ್ಯದರ್ಶಿಗಳೇ, ಎಲ್ಲ ಸ್ನೇಹಿತರೆ, ಮಾಧ್ಯಮ ನಾವು ಬಹಳ ಸಡಗರದಿಂದ ಕಾತುರದಿಂದ ಇಡೀ ದೇಶದ ಜನ ರಾಹುಲ್ ಗಾಂಧಿಯವರು ಯಾವ ವಿಚಾರವನ್ನು ಪ್ರಜಾಪ್ರಭುತ್ವವನ್ನು ಉಳಿಸಿ ಮತದಾನದ ವಿಚಾರವನ್ನು ಈಗಾಗಲೇ ತಮ್ಮ ಗಮನವನ್ನು ಸೆಳೆದಿದ್ದೇವೆ. ನಾಳೆ ಬೆಳಗ್ಗೆ ಅವರು ಇಲ್ಲಿಗೆ ಆಗಮಿಸುತ್ತಾ ಎಲ್ಲ ಕಾರ್ಯಕ್ರಮ ಸಜ್ಜಾಗಿ ಕಾರ್ಯಕ್ರಮವನ್ನು ನಡೆದುಕೊಂಡು ನಾನು ಲ್ಯಾಂಡ್ ಆದ ತಕ್ಷಣ ನನಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಪಾರ್ಟ್ನರ್ ಅಸೋಸಿಯೇಟ್ ಆಗಿರುವಂಥ ಮುಖ್ಯಸ್ಥರು. ನಾಳೆ ರಾಹುಲ್ ಗಾಂಧಿ ಬೆಂಗಳೂರಿನ ಕಾರ್ಯಕ್ರಮ ಮುಂದೂಡಿಕೆಯಾಗಿದೆ. ಕಾರ್ಯಕ್ರಮ ಅಂದರೆ ನಾಳೆ ಅವರು ಪ್ರತಿಭಟನೆ ಮಾಡಬೇಕಾಗಿತ್ತು ಫ್ರೀಡಂ ಪಾರ್ಕಲ್ಲಿ. ಚುನಾವಣಾ ಅಕ್ರಮದ ವಿಚಾರವನ್ನು ಇಟ್ಕೊಂಡು ಅವರು ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಆದರೆ ಜಾರ್ಖಂಡ್ನ ಮಾಜಿ ಮುಖ್ಯಮಂತ್ರಿ ಶಿಬು ಸೊರೇನ್ ನಿಧನ ಹಿನ್ನೆಲೆ ನಾಳಿನ ಇವರ ಪ್ರತಿಭಟನೆ ಮುಂದೂಡಲಾಗಿದೆ. ಇವರ ಚುನಾವಣಾ ಅಕ್ರಮದ ವಿರುದ್ಧದ ಹೋರಾಟ ಮುಂದೂಡಲಾಗಿದೆ. ಅದರ ಬಗ್ಗೆ ಅಧಿಕೃತವಾಗಿ ಈಗ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಹಾಗೆ ರಾಜ್ಯ ಉಸ್ತುವಾರಿ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಸಾರಿಗೆ ಸಿಬ್ಬಂದಿ ಮನವೊಲಿಕೆಗೆ ಸಿಎಂ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಕೂಡಲೇ ಬೇಡಿಕೆ ಈಡೇರಿಕೆ ಅಸಾಧ್ಯ ಅಂತ ಹೇಳಿ ಮನವರಿಕೆ ಮಾಡಿಕೊಡುವಂತ ಕೆಲಸ ಆಗ್ತಾ ಇದೆ. ಶಕ್ತಿ ಯೋಜನೆಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೇವೆ. ಇದೇ ವಿಚಾರವನ್ನು ನಾನು ಹೇಳ್ತಾ ಇದ್ದೆ. ಈಗಾಗಲೇ ಯಾವ್ಯಾವ ಯೋಜನೆಗೆ ಎಷ್ಟೆಷ್ಟು ದುಡ್ಡನ್ನು ಇಟ್ಟಿದ್ದಾರೆ, ಅದರ ಬಗ್ಗೆ ಸಾರಿಗೆ ನೌಕರರ ಮನವೊಲಿಸೋದು ಅಂತಂದ್ರೆ ಅವರ ಸಂಬಳ ಜಾಸ್ತಿ ಮಾಡೋಕ್ಕೂ ಆರ್ಥಿಕ ಹೊರೆ ಆಗುತ್ತೆ. ಅದು ಸಾಧ್ಯನಾ ಸರ್ಕಾರದಿಂದ ಅಂತ ಸೊ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಸದ್ಯಕ್ಕೆ ನಿಮ್ಮ ಬೇಡಿಕೆ ಈಡೇರಿಸೋದಕ್ಕಾಗೋದಿಲ್ಲ. ನಿಮಗೆ ಗೊತ್ತಿದೆ, ಶಕ್ತಿ ಯೋಜನೆಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಸಂಸ್ಥೆಯ ಉಳಿವಿಗಾಗಿ ಸಾಕಷ್ಟು ಸಾಲ ಮಾಡಿದ್ದೇವೆ. ಬೇಡಿಕೆ ಈಡೇರಿಸೋದಕ್ಕೆ ಸಮಯಾವಕಾಶ ಕೊಡಿ ಅಂತ ಮುಖ್ಯಮಂತ್ರಿಗಳು ಕೇಳಿಕೊಳ್ಳುತ್ತಿದ್ದಾರೆ. ಕನಿಷ್ಠ 3 ಬೇಡಿಕೆ ಈಡೇರಿಕೆಗೆ ಸಿಬ್ಬಂದಿ ಈ ಸಂದರ್ಭದಲ್ಲಿ ಪಟ್ಟು ಹಿಡಿದಿದ್ದಾರೆ. 57 ತಿಂಗಳು ಬಾಕಿ, %25 ವೇತನ ಹೆಚ್ಚಳ, ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರಂತೆ ಪರಿಗಣಿಸುವಂತೆ 3 ಬೇಡಿಕೆಗಳನ್ನು ಇಟ್ಟು ಪಟ್ಟು ಹಿಡಿದಿದ್ದಾರೆ. ನಾವು ಯಾವುದೋ ನಿಗಮದಿಂದ ಆದಂತಹ ಉದ್ಯೋಗಿಗಳಲ್ಲ, ನಮ್ಮನ್ನು ಸಾರಿಗೆ ನೌಕರರ ರೀತಿ, ಸರ್ಕಾರಿ ನೌಕರರ ರೀತಿ ಪರಿಗಣಿಸಬೇಕು ಅನ್ನುವಂಥದ್ದು ಮುಖ್ಯವಾದಂತಹ ಬೇಡಿಕೆಯಾಗಿದೆ. %25 ನಮ್ಮ ಸ್ಯಾಲರಿನ ಹೈಕ್ ಮಾಡಿ ಅನ್ನುವಂಥದ್ದು ಮತ್ತೊಂದು ಬೇಡಿಕೆ. ಇನ್ನು ಇವರ 57 ತಿಂಗಳ ಬಾಕಿ, ಅದು ಬಹುಶಃ 38 ತಿಂಗಳು ಇರಬೇಕು, ಆ ಹಿಂಬಾಕಿಯನ್ನು ಪಾವತಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ, ಅರಿಯರ್ಸನ್ನು. ಸೊ ಈ 3 ಬೇಡಿಕೆಗಳಿಗೆ ಸಿದ್ದರಾಮಯ್ಯ ಅವರು ಒಪ್ಕೊಳ್ತಾರಾ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಸಮಯಾವಕಾಶವನ್ನು ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ನೋಡಿ, ಸಾರಿಗೆ ಸಿಬ್ಬಂದಿಯಂತೂ ಮುಷ್ಕರಕ್ಕೆ ಸಿದ್ಧರಾಗಿದ್ದಾರೆ. ಈ ಕಡೆ ಸಿಎಂ ಸಿದ್ದರಾಮಯ್ಯ ಇವರನ್ನ ಮನವೊಲಿಸುವಂತಹ ಸಂಪೂರ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಯಾಕೆ ಏನು ಅನ್ನುವಂಥ ವಿಚಾರವನ್ನು ನಾವು ಗಮನಿಸಿದಾಗ ಇವರ ಬೇಡಿಕೆಗಳು ಮುಂದೆ ಬರುತ್ತೆ. ಆ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸೋದಕ್ಕೆ ಅಸಾಧ್ಯ ಅನ್ನುವಂಥ ಲಕ್ಷಣ ಗೋಚರಿಸ್ತಾ ಇದೆ. ಹಾಗಿದ್ರೆ ನಾಳೆ ಸಾರಿಗೆ ಮುಷ್ಕರ ನಡೆದ್ರೆ ಏನೆಲ್ಲ ತೊಂದರೆ ಆಗುತ್ತೆ, ಆ ತೊಂದರೆಗಳ ಬಗ್ಗೆ ಜನ ಏನು ಮಾತಾಡಿದ್ದಾರೆ ಬನ್ನಿ ನಾವು. ತಪ್ಪಲ್ಲ, ಯಾಕೆಂದರೆ ಅವ್ರದ್ದು ಜೀವನ ನಡೀತಿರಬೇಕು, ಹೆಂಡತಿ ಮಕ್ಕಳು ಸಾಲ ಸೋಲ ಎಲ್ಲ ಇರುತ್ತೆ. ಹಾಗಾಗಿ ಅವರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಲೇಬೇಕಾಗಿರುತ್ತೆ.
ಆದರೆ ಸರ್ಕಾರ ಈ ಬಗ್ಗೆ ತೀರ್ಮಾನ ತಗೊಂಡು ಅವರ ಸಮಸ್ಯೆಗಳೇನಿದೆ ಅದನ್ನು ಶಾಂತಿಯುತವಾಗಿ ಬಗೆಹರಿಸಿ ಅವ್ರಿಗೂ ಒಂದು ಒಳ್ಳೇದು ಮಾಡಿದರೆ ಈ ಮುಷ್ಕರಕ್ಕೆ ಅವಕಾಶವೇ ಇರಲ್ಲ. ಅವರ ಮುಷ್ಕರ ಮಾಡೋ ತನಕ ಬಿಟ್ಟಿರೋದು ಸರ್ಕಾರದ ತಪ್ಪೇ ವಿನಃ ಬೇರೆ ಏನೂ ಅಲ್ಲ. ಹಾಗಾಗಿ ನನ್ನ ವಿನಂತಿ, ಜನಗಳು ಕೂಡ ಇದರಲ್ಲಿ ಸಹಕರಿಸಬೇಕು. ಆದರೆ ಅವರು ಕೂಡ ಮುಷ್ಕರ ಹಿಂತೆಗೊಳ್ಳೋದಕ್ಕೆ ಏನು ಮಾಡಬೇಕೋ ಆ ಪ್ರಯತ್ನವನ್ನು KSRTC ಅವರು ಮಾಡಬೇಕು, ಸರ್ಕಾರವೂ ಮಾಡಬೇಕು. ಸಾರ್ವಜನಿಕರಿಗೆ ಯಾವ ರೀತಿಯಲ್ಲೂ ತೊಂದರೆ ಆಗಬಾರ್ದು. ಎಷ್ಟೋ ಅನಾರೋಗ್ಯ ಪೀಡಿತರು ಅವರು ಇವರು ಇರ್ತಾರೆ, ಇಂಟರ್ವ್ಯೂಗೆ ಬರೋರು ಇರ್ತಾರೆ. ಅವರಿಗೆ ಅನಾನುಕೂಲ ಆಗದಂತೆ ಎಲ್ಲರೂ ಕೂಡ ಸಹಕರಿಸಿ KSRTC ಎಲ್ಲ ನಮ್ಮ ವಿಶ್ವಾಸಿ ಬಂಧುಗಳಿಗೆ, ಸ್ನೇಹಿತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಮೂಲಕ ಮನವಿ ಮಾಡಿ. ತೊಂದರೆ ಜನಗಳಿಗೆ ತುಂಬಾ ಆಗತ್ತೆ. ಬರೀ ಹೆಂಗಸರಿಗೆಲ್ಲ, ಗಂಡಸರಿಗೂ, ಗಂಡು ಮಕ್ಳಿಗೆ, ಕಾಲೇಜ್ ಮಕ್ಳಿಗೂ ಎಲ್ಲ ಕಷ್ಟನೇ. ಕಷ್ಟ ಅನ್ನೋದೇನೇ ಇಲ್ಲ. ಆದರೆ ಇವರಿಗೂ ಸಂಬಳ ಸಿಗಲ್ಲ ಅಂತ ಅವ್ರು ಮಾಡಿರೋದಲ್ವಾ. ಹಾಗಾಗಿ ಹಿಂಗೆ ಕೇಳಲೇಬೇಕು. ಅವರು ಕೇಳಲೇಬೇಕು. ನಮಗವರು ಹೊಟ್ಟೆಪಾಡಿಗಲ್ವ ಎಲ್ಲರೂ ಇರೋದು. ಹಾಗಾಗಿ ಅವ್ರು ಕೇಳಲೇಬೇಕು. ಜನಗಳಿಗೆ ತೊಂದರೆನೇ ಆಗೋದೆ. ಇನ್ನೇನು ಇದೇ ಬಸ್ ನಂಬ್ಕೊಂಡಿರೋದು. ಕೆಲವು ಮಕ್ಕಳು ತುಂಬ ಜನ ಹೆಂಗಸರು, ಗಂಡಸರು, ಮಕ್ಕಳು ಹಾಗೆ, ಎಲ್ಲರೂ ಹಾಗೆ. ಪ್ರೈವೇಟ್ ಬಿಡೋದಕ್ಕೆ ಮೇಯ್ನ್ ಅಲ್ಲ, ಇದರಲ್ಲೂ ಬೇಕಾದರೂ ಮಾಡಲಿ. ಟಿಕೆಟ್ ಇಲ್ಲ ಅಂದರೂ ನಾವು ಪರವಾಗಿಲ್ಲ, ಹೋಗ್ತಾ ಇರ್ತೀವಿ. ಇದು ಇರೋಕ್ಕೋಸ್ಕರ ಎಲ್ಲ ಹೋಗ್ತಾ ಇರೋ. ಅದಾದ್ರೆ ಮುಂಚೆ ಹೋಗಿಲ್ವಾ? ದುಡ್ಡು ಟಿಕೆಟ್ ತೊಗೊಂಡೇ ಹೋಗಿರುತ್ತಾನೆ. ಈಗ ಮಾಡೋದಕ್ಕೋಸ್ಕರ ನಾವು ಯಾಕೆ ಬಿಡಬೇಕು ಅಂತ ಹೋಗ್ತಾರೆ ಎಲ್ಲರೂ. ಸರ್ಕಾರ ಸರಿಯಾಗಿ ನಡ್ಕೊಳ್ಳೋದು ಫಸ್ಟ್ ಕಲಿಬೇಕು. ಅವರು ಸರಿಯಾಗಿ ಕಲ್ತ್ಕೊಳ್ಬೇಕು. ಇನ್ನೊಬ್ರು ಇಂದ ಹೇಳಿಸ್ಕೊಳ್ಳೋ ಜನರ, ಸಾರ್ವಜನಿಕರಿಂದ ಹೇಳಿಸ್ಕೊಳ್ಳೋ ಕಾರ್ಯಕ್ರಮ ಅವ್ರು ಇಟ್ಕೊಳ್ಬಾರ್ದು. ಸರಿಯಾಗಿ ಅವ್ರು ನಡ್ಕೊಳ್ಳೋದು ಕಲಿಬೇಕು ಫಸ್ಟು. ಅವರೇ ಸರಿ ಇಲ್ಲ, ಸರ್ಕಾರ ಜನಗಳೇ ಸರಿ ಇಲ್ಲ. ತುಂಬ ಕಷ್ಟ ಆಗುತ್ತೆ ಸರ್ ಪೀಪಲ್ಸ್ಗೆ. ತುಂಬ ಜನ ಬ್ಯಾಂಗ್ಳೂರು ಟು ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ತುಂಬ ಜನ ಸ್ಟಡೀಸ್ಗಂತ ಬರ್ತಾ ಇರ್ತಾರೆ, ಜಾಬ್ಗಂತ ಬರ್ತಾ ಇರ್ತಾರೆ, ಸೊ ಇಂಟರ್ವ್ಯೂಗಂತನೂ ಬರ್ತಾ ಇರ್ತಾರೆ. ಅವ್ರಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ಟ್ರೈನ್ಸನ್ನೇ ನಂಬ್ಕೊಂಡಿರೋಕ್ಕಾಗಲ್ಲ. ಸೊ ಆಲ್ರೆಡಿ ಬುಕ್ಕಿಂಗ್ ಇರುತ್ತೆ. ಸೊ ಬಸ್ ಆದರೆ ಸೊ ಹೆಲ್ಪ್ಫುಲ್. ಬಸ್ಸು ಸ್ಟಾಪ್ ಆದರೆ ತುಂಬ. ಸಚಿವ ಮಹದೇವಪ್ಪ ಅವರು ಯೂಟರ್ನ್ ಹೊಡೆದಿದ್ದಾರೆ. KRS ನಿರ್ಮಾಣ ಮಾಡಿದ್ದು ಟಿಪ್ಪು ಅಲ್ಲ, ಮೈಸೂರು ಮಹಾರಾಜರು. ಸಚಿವ ಮಹದೇವಪ್ಪ ಅವರು 24 ಗಂಟೆಯಲ್ಲಿ ಹೇಳಿದ್ದಾರೆ ನೋಡಿ ಈ ಸ್ಟೇಟ್ಮೆಂಟ್ ಅನ್ನ. ನಿನ್ನೆ ಏನು ಹೇಳಿದ್ರು? 24 ಗಂಟೆಗೂ ಮುನ್ನವೇ ಸಚಿವ ಮಹದೇವಪ್ಪ ಅವರು ಯೂಟರ್ನ್. KRS ನಿರ್ಮಾಣ ಮಾಡಿದ್ದು ಟಿಪ್ಪು ಅಲ್ಲ, ಮೈಸೂರು ಮಹಾರಾಜರು ಅಂತ ಒಪ್ಕೊಂಡಿದ್ದಾರೆ. ನಾಡಿನಾದ್ಯಂತ ವ್ಯಾಪಕ ವಿರೋಧ ಬೆನ್ನಲ್ಲೇ ಉಲ್ಟಾ ಹೊಡೆದಿದ್ದಾರೆ ಸಚಿವರು. ಟಿಪ್ಪು ಜಲಾಶಯ ಕಟ್ಟಿದ್ದಾನೆ ಅಂತ ನಾನು ಹೇಳೇ ಇಲ್ಲ. ಟಿಪ್ಪುಗೂ ಇಂಥದ್ದೊಂದು ಜಲಾಶಯ ಕಟ್ಟೋ ಕನಸಿತ್ತು ಎಂದಿದ್ದೇನೆ. 1911ರಲ್ಲಿ ಕೃಷ್ಣರಾಜ ಒಡೆಯರ್ ಈ ಜಲಾಶಯಕ್ಕೆ ಮುನ್ನುಡಿಯನ್ನ ಬರೆದ್ರು. ವಿಶ್ವೇಶ್ವರಯ್ಯನವರೇ ಇದರ ರೂವಾರಿ ಅಂತ ಸಚಿವರು ಸಬೂಬು ಕೊಟ್ಟಿದ್ದಾರೆ. ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟು ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಕನ್ನಂಬಾಡಿ ಕಟ್ಟಕ್ಕೆ ಏನೋ ಗುರುಗಡೆ ನೋಡಿದಿರ ನೀವು, ಕುಮಾರು ನೋಡಿದಿರಲ್ಲ. ಫಸ್ಟ್ ಹಾಕೋರು ಧೈರ್ಯನೇ ಇಲ್ಲ ಹೇಳಕ್ಕೆ ಅದನ್ನ. ಯಾಕೆಂದರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ. ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ. ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ, ಈ ಕಡೆ ಗಂಟೆನೂ ಹೊಡಿತದೆ. ಎರಡೂ ಕೇಳ್ಕೊಂಡಿದ್ರಲ್ಲ ಅವರು. KRSಗೆ ಅಡಿಗಲ್ ಹಾಕಿದ್ದು ಟಿಪ್ಪು ಸುಲ್ತಾನ್ ಅನ್ನೋ ಒಂದು ಮಾತನ್ನು ಹೇಳಿದ್ರಿ. ಮತ್ತೆ ಎಕ್ಸೆಲ್ ಕೂಡ ಅದರ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ರಿ ಸರ್. ಈಗ ನೋಡಿ, KRS ಡ್ಯಾಮ್ನ ಟಿಪ್ಪು ಸುಲ್ತಾನ್ ಕಟ್ಟಿದ್ದಾರೆ ಅಂತ ನಾನು ಹೇಳೇ ಇಲ್ಲ, ಹೇಳಕ್ಕೆ ಬರೋದು ಇಲ್ಲ. ಹೇಳೂ ಇಲ್ಲ, ಹೇಳಕ್ಕೆ ಬರೋದು ಇಲ್ಲ. ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ನಿಜವಾಗಿ ಕಟ್ಟಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರೇ. ಸೊ ಇದು ಸಬ್ಜೆಕ್ಟು. ನಾನು ಹೇಳಿದ್ದೇನು ಅಂದರೆ, ನಾವು KRSಗೆ ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ. 1911 ಇಸ್ವಿನಲ್ಲಿ KRS ಡ್ಯಾಮ್ ಕಟ್ಟೋದಕ್ಕೆ ಕೆಲಸನ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡ್ತಾರೆ 1911 ಇಸ್ವಿನಲ್ಲಿ. ಅದು ಮಾಡುವಾಗ ಅಲ್ಲಿ ಒಂದು ಕಲ್ಲು ಸಿಗುತ್ತೆ. ಆ ಕಲ್ಲು 1794 ಇಸ್ವಿದು. 1794 ಇಸ್ವಿದು. ಎಲ್ಲಿ KRS ಡ್ಯಾಮ್ ಕೂಡ ಅಲ್ಲೇ ಆ ಕಲ್ಲು ಸಿಗುತ್ತೆ. ಅದು ಪರ್ಷಿಯನ್ ಲ್ಯಾಂಗ್ವೇಜಲ್ಲಿದೆ. ಪರ್ಷಿಯನ್ ಲ್ಯಾಂಗ್ವೇಜನ್ನು ಕನ್ನಡ, ಇಂಗ್ಲೀಷ್, ಪರ್ಷಿಯನ್ ಲ್ಯಾಂಗ್ವೇಜ್ ಮಾಡಿ ಆ ಕಲ್ಲನ್ನು ಅಲ್ಲೇ ಡ್ಯಾಮಲ್ಲೇ ಇಟ್ಟಿದ್ದಾರೆ. ಅದನ್ನು 1794 ಅಂದರೆ 1799ರಲ್ಲಿ ಟಿಪ್ಪು ಸತ್ತೋಗ್ತಾರೆ. 1794ರಲ್ಲಿ ಆ ಕಲ್ಲು 1911 ಇಸ್ವಿಲಿ